ನಮಸ್ಕಾರ ಎಲ್ಲ ವೀಕ್ಷಕರಿಗೂ. ಬನ್ನಿ ಅಮ್ಮನ ಅಪ್ಪಗೆ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಅನಿತಾ, ಲ್ಯಾಕ್ಟೇಷನ್ ಕನ್ಸಲ್ಟೆಂಟ್. ಇಂದು ನಾವು ಏನು ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳಿದ್ರೆ, ಮಗುನ ದತ್ತು ತೊಗೊಂಡಿರ್ತಾರೆ, ಅವ್ರಿಗೆ ಮಗು ಆಗಿರೋದಿಲ್ಲ. ಆಗ ತಾನೇ ಜನಿಸಿರೋ ಮಗು ಆಗಿರ್ಬೋದು, ಅಥವಾ 1 ವಾರ 2 ವಾರ ಈ ಥರ ಮಗುನವರು ದತ್ತು ತೊಗೊಂಡಿರ್ತಾರೆ. ಆ ಮಗುಗೆ ಆ ತಾಯಿ ಎದೆ ಹಾಲನ್ನು ಉಣಿಸ್ಬೋದಾ? ಅಂದರೆ ದತ್ತು ಸ್ವೀಕಾರ ಮಾಡಿದಂಥ ತಾಯಿ ಎದೆ ಹಾಲನ್ನು ಉಣಿಸ್ಬೋದಾ? ಅದು ಹಾಲು ಬರುತ್ತಾ? ಈ ಥರ ಕ್ವೆಶನ್ ಇರುತ್ತೆ. ಇದು ಬರುತ್ತೋ ಇಲ್ವೋ ತುಂಬ ಜನಕ್ಕೆ ಏನು ಡೌಟ್ ಇರುತ್ತೆ ಹೇಳಿ. ಸಾಧ್ಯ ಇಲ್ಲ ಇದು. ಅದು ಹೇಗೆ ಸಾಧ್ಯ ಆಗುತ್ತೆ? ಅವ್ರಿಗೆ ಡೆಲಿವರಿನೇ ಆಗಿಲ್ಲ, ಅವ್ರಿಗೆ ಹೇಗೆ ಹಾಲು ಬರಲಿಕ್ಕೆ ಸಾಧ್ಯ? ಅವ್ರ ಗರ್ಭಿಣಿನೇ ಆಗಿಲ್ಲ ಈ ಮುಂಚೆ, ಸೊ ಹಾಲು ಬರೋದಿಲ್ಲ ಅಂಥೇಳಿ ನಾವು ಅಂದ್ಕೊಂಡಿರ್ತೇವೆ. ಆದರೆ ಇದು ತಪ್ಪು ಅಲ್ಲ. ಖಂಡಿತವಾಗೂ ಕೂಡ ದತ್ತು ಸ್ವೀಕಾರ ಪಡೆದಂತಹ ತಾಯಿ ಕೂಡ ಸಕ್ಸಸ್ಫುಲ್ಲಾಗಿ ಹೆರಿಗೆ ಆಗಿರೋ ತಾಯಿ ಅಂದರೆ ಎದೆ ಹಾಲು ಉಣಿಸುವಂತೆಯೇ ಸಕ್ಸಸ್ಫುಲ್ಲಾಗಿ ಎದೆ ಹಾಲನ್ನು ಉಣಿಸ್ಬೋದು. ಇದು ಖಂಡಿತ ಸಾಧ್ಯ. ನಾವು ನಮ್ಮ ಒಂದು ಈ ಜರ್ನಿನಲ್ಲಿ ಕಂಡಿದ್ದೇನೆ ಕೂಡ. ನಾವು ನೋಡ್ತಾ ಇದ್ದೀವಲ್ವ, ದತ್ತು ಸ್ವೀಕಾರ ಮಾಡಿದಂತಹ ತಾಯಿ ಕೂಡ ಸಕ್ಸಸ್ಫುಲ್ಲಾಗಿ ಎದೆ ಹಾಲನ್ನು ಉಣಿಸ್ಬೋದು ಅಂತ ಹೇಳಿ. ತಾಯಿಗೆ ಮುಖ್ಯವಾಗಿ ಮಾಹಿತಿ ಏನು ಬೇಕಾಗುತ್ತೆ ಅಂತ ಹೇಳಿದ್ರೆ, ತಾಯಿಗೆ ಅಟ್ಲೀಸ್ಟ್ ಗೊತ್ತಿರಬೇಕು, ನಾನು ದತ್ತು ಸ್ವೀಕಾರ ಮಾಡಿದ್ದೀನಿ, ನಾನು ಕೂಡ ಎದೆ ಹಾಲನ್ನು ಉಣಿಸ್ಬಹುದು ಅಂತ ಹೇಳಿ. ಫಸ್ಟ್ ಈ ತಾಯಿಗೆ ಈ ಮಾಹಿತಿ ಇರಬೇಕಾಗತ್ತೆ. ಹಾಗಾಗಿ ಈ ವಿಡಿಯೋನ ಆದಷ್ಟು ನೀವು ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೆ ಇನ್ನೂ ಹೆಚ್ಚಿನ ಒಂದು ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳಿಕ್ಕೆ, ಹೆಚ್ಚಿನ ವಿಚಾರಗಳನ್ನು ನಮಗೆ ತಿಳಿಸ್ಲಿಕ್ಕೆ ಉತ್ಸಾಹ ಸಿಕ್ಕಾಗತ್ತೆ. ಅದಕ್ಕೋಸ್ಕರ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಂದುವರಿಸ್ತೀನಿ. ಏನು ಹೇಳಿದೆ ಮೊದಲು, ತಾಯಿಗೆ ಇದ್ರ ಬಗ್ಗೆ ಮಾಹಿತಿ ಇರಬೇಕಾಗತ್ತೆ. ನಾನು ಕೂಡ ಎದೆ ಹಾಲನ್ನು ಉಣಿಸ್ಬೋದು ಅಂತ ಹೇಳಿ. ಸೊ ತಾಯಿನೇ ಎದೆ ಹಾಲು ಉಣಿಸೋದ್ರಿಂದ ಏನೇನು ಬೆನಿಫಿಟ್ಸ್ ಇದೆ, ತಾಯಿಗೇನಿದೆ, ಮಗುಗೇನಿದೆ. ಮಗುವಿಗೆ ಒಂದು ಏನಾಗುತ್ತೆ, ಆರ್ಟಿಫಿಷಿಯಲ್ ಫೀಡ್ಸಿಂದ ಅಂದರೆ ಫಾರ್ಮುಲಾ ಫೀಡ್ ಆಗಿರ್ಬೋದು, ಹಸು ಹಾಲು, ಎಮ್ಮೆ ಹಾಲು, ಮೇಕೆ, ಕುರಿ ಈ ಥರ ಏನು ಹಾಲು ಕೊಡ್ತಾರಲ್ಲ, ಇದರಿಂದ ಆಗೋ ಇನ್ಫೆಕ್ಷನ್ಸ್ನ ತಡೆಗಟ್ಟಿದಾಗುತ್ತೆ. ಮಗುಗೆ ನೋಡಿ, ಚಿಕ್ಕದಾಗಿದ್ದಾಗ ಪದೇ ಪದೇ ಇನ್ಫೆಕ್ಷನ್ ಆದರೆ ಏನಾಗುತ್ತೆ, ಪದೇ ಪದೇ ಹಾಸ್ಪಿಟಲೈಸ್ ಆಗಬೇಕಾಗತ್ತೆ. ಸೊ ಮಗು ಗ್ರೋತು ನಾವು ಅಂದ್ಕೊಂಡಾಗ ಅಪ್ ಟ್ರೆಂಡ್ ಇರೋದಿಲ್ಲ. ಸೊ ಒಂದು ಸ್ಲ್ಯಾಂಟ್ ಅಂದರೆ ಒಂದೇ ರೀತಿಲಿ ಇರ್ಬೋದು ಅಥವಾ ಕೆಳಗಡೆ ಬರ್ಬೋದು. ಸೊ ಅಪ್ ಟ್ರೆಂಡು ಅದ್ರ ಗ್ರೋತು ಹೋಗೋಕ್ಕಾಗೋದಿಲ್ಲ. ಪದೇ ಪದೇ ಇನ್ಫೆಕ್ಷನ್ ಆದಾಗ ಆಟೋಮೆಟಿಕ್ಕಾಗಿ ಮಗು ತೂಕ ಕಡಿಮೆ ಆಗ್ತಾ ಇರುತ್ತೆ. ಸೊ ಇದೊಂದನ್ನು ತಪ್ಪಿಸ್ಬೋದು, ಮಗುವಿನ ಆರೋಗ್ಯವನ್ನು ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯ. ಅದ್ರ ಜೊತೆಗೆ ಮಗುಗೇನಾಗುತ್ತೆ, ತಾಯಿ ಎದೆ ಹಾಲು ಉಣಿಸೋದ್ರಿಂದ ಮಗುವಿನ ತಾಯಿಯ ಬಾಂಧವ್ಯ ತುಂಬ ಚೆನ್ನಾಗಿರುತ್ತೆ. ಮಗು ದೊಡ್ಡದಾದ ಮೇಲೂ ಕೂಡ ಅದು ಬಾಂಧವ್ಯ ತುಂಬ ಚೆನ್ನಾಗಿರುತ್ತೆ. ಎಮೋಷನ್ ಬಾಂಡಿಂಗ್ ತುಂಬ ಚೆನ್ನಾಗಿರುತ್ತೆ ತಾಯಿ ಮಗು ಜೊತೆಗೆ. ಅದರ ಜೊತೆಗೆ ಮಗುವಿನ ಮುಂದಿನ ಆರೋಗ್ಯ, ಮಗು ದೊಡ್ಡದಾದ ಮೇಲೂ ಕೂಡ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಮಗುದು. ಹಲವಾರು ನಾವೇನು ಹೇಳ್ತೀವಿ, ಕೆಲವೊಂದು ಕ್ರಾನಿಕ್ ಡಿಸೀಸಸ್ ಅಂತ ಹೇಳ್ತೀವಿ, BP ಆಗಿರ್ಬೋದು, ಶುಗರ್ ಆಗಿರ್ಬೋದು, ಇಂಥದ್ದು ಕಾಯಿಲೆನ ತಡೆಗಟ್ಕೋಬೋದು. ತಾಯಿ ಹಾಲಲ್ಲಿ ಅಷ್ಟೊಂದು ಶಕ್ತಿ ಇರುತ್ತೆ. ಸೊ ಮಗುವಿಗೆ ಎಲ್ಲ ದೃಷ್ಟಿಯಿಂದನೂ ಒಂದು ಬೆನಿಫಿಟ್ ಸಿಗುತ್ತೆ. ಇದ್ರ ಜೊತೆಗೆ ತಾಯಿಗೆ ಏನಾಗುತ್ತೆ, ತಾಯಿ ತನ್ನ ಹಾಲನ್ನೇ ಕುಡಿಸಿ ಬೆಳೆಸೋದ್ರಿಂದ ಏನಾಗುತ್ತೆ, ಮಗು ಜೊತೆಗಿನ ಒಂದು ಬಾಂಧವ್ಯ ಉತ್ತಮಗೊಳ್ಳುತ್ತೆ. ಅದ್ರ ಜೊತೆಗೆ ಮಗುವಿನ ಒಂದು ಸ್ವಭಾವ ತಿಳಿತಾ ಹೋಗುತ್ತೆ. ನೋಡಿ, ನೀವು ಮಗು ಜೊತೆಗೆ ಯಾವುದೇ ಒಂದು ಹೊಸದಾಗಿ ವ್ಯಕ್ತಿ ಜೊತೆಗೆ ಅವ್ರ ಸ್ವಭಾವ ತಿಳ್ಕೊಬೇಕು ಅಂದರೆ ಮುಖ್ಯವಾಗಿ ನಾವು ಮಾಡಬೇಕಾಗಿರೋದು, ಅವ್ರ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡಬೇಕಾಗತ್ತೆ, ಟೈಮ್ ಕೊಡಬೇಕಾಗತ್ತೆ. ಆವಾಗಲೇ ನಮಗೆ ಅವ್ರು ಹೇಗೆ ಏನು ಅಂತ ತಿಳಿತಾ ಹೋಗುತ್ತೆ. ತಾಯಿನೂ ಕೂಡ ತನ್ನ ಎದೆ ಹಾಲನ್ನು ಕುಡಿಸೋದ್ರಿಂದ, ಹೆಚ್ಚು ಸಮಯನ ಮಗು ಜೊತೆ ಕಳೆಯೋದ್ರಿಂದ ಏನಾಗುತ್ತೆ, ಮಗುವಿನ ಒಂದು ಸ್ವಭಾವ ಆಗಿರ್ಬೋದು ಅದೆಲ್ಲ ಪರಿಚಯ ಆಗ್ತಾ ಹೋಗುತ್ತೆ. ಮಗುವಿನ ಒಂದು ಕೆಲವೊಂದು ಕ್ಯೂಟ್ ಮೂಮೆಂಟ್ಸ್ ಇರುತ್ತೆ, ಅಂಥದನ್ನೆಲ್ಲ ಎಂಜಾಯ್ ಮಾಡ್ಬೋದು ತಾಯಿ. ಒಂದು ತಾಯ್ತನದ ಅನುಭವ ಫೀಲ್ ಆಗುತ್ತೆ ತಾಯಿಗೆ. ಅದ್ರ ಜೊತೆಗೆ ಆರ್ಥಿಕ ಹೊರೆಯನ್ನು ತಗ್ಗಿಸ್ಬಹುದು. ನಾನು ಆವಾಗಲೇ ಹೇಳಿದೆ, ಮಗು ಪದೇ ಪದೇ ಇನ್ಫೆಕ್ಷನ್ ಆದರೆ ಮಗುವಿಗೊಂದು ಆರೋಗ್ಯ ಕ್ಷೀಣಿಸ್ತಾ ಹೋಗಿ ಮಗುವಿನ ಗ್ರೋತ್ ಆಗೋದಿಲ್ಲ. ಅದು ಮಗುವಿನ ಪ್ರಾಬ್ಲಮ್. ಆದರೆ ಫ್ಯಾಮ್ಲಿಗೆ ಏನಾಗುತ್ತೆ, ಪದೇ ಪದೇ ಮಗು ಹಾಸ್ಪಿಟಲೈಸ್ ಆಗೋದ್ರಿಂದ ಆರ್ಥಿಕ ಹೊರೆ ಹೆಚ್ಚಾಗುತ್ತೆ. ಸೊ ಇದನ್ನು ಕೂಡ ತಪ್ಪಿಸ್ಬೋದು. ಮತ್ತು ಫಾರ್ಮುಲಾ ಫೀಡ್ಗೆ ಏನು ಹಣ ಖರ್ಚಾಗುತ್ತಲ್ಲ, ಮಿನಿಮಮ್ 4,000 ರಿಂದ 5,000 ರೂಪಾಯಿ ಖರ್ಚಾಗುತ್ತೆ. ಸೊ ಅದನ್ನು ಕೂಡ ಸೇವ್ ಮಾಡ್ಬೋದು. ಅದ್ರ ಜೊತೆಗೆ ಈಗ ಕೆಲವರು ಹಸು ಹಾಲು, ಎಮ್ಮೆ ಹಾಲು ಇದೆಲ್ಲ ಕೊಡ್ತಾ ಇರ್ತಾರೆ, ಅದರಿಂದ ಆಗೋ ಇನ್ಫೆಕ್ಷನ್ಸನ್ನು ಕೂಡ ತಡೆಗಟ್ಬೋದು. ಸೊ ತಾಯಿ ಒಂದು ತಜ್ಞರಿಂದ ಒಂದು ಸಲಹೆ ಪಡೆದುಕೊಂಡು ತಾನೂ ಕೂಡ ಎದೆ ಹಾಲು ಉಣಿಸ್ಬೋದು ಅಂತ ಗೊತ್ತಾಗಿ ಅದನ್ನು ಕಂಟಿನ್ಯೂ ಮಾಡಿದ್ರೆ ಖಂಡಿತವಾಗಿ ಒಂದು ಆರೋಗ್ಯವಂತವಾದ ಮಗುವನ್ನು ಸಮಾಜಕ್ಕೆ ದೇಣಿಗೆಯಾಗಿ ಕೊಡಬಹುದು. ಸೊ ತಿಳ್ಕೊಂಡ್ವಲ್ಲ ನಾವು. ಈ ವಿಡಿಯೋದು ಯಾರ್ಯಾರಿಗೆ ಅವಶ್ಯಕತೆ ಇದೆ ಅಂತ ದಯವಿಟ್ಟು ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮುಂದೆ ಬರುವ ವಿಡಿಯೋಗಳು ತಮಗೆ ಅತಿ ಶೀಘ್ರದಲ್ಲಿ ಬಂದು ತಲುಪುತ್ತೆ ಅಂತ ಹೇಳ್ತಾ ಎಲ್ಲ ವೀಕ್ಷಕರಿಗೂ ನಮಸ್ಕಾರ.